ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಹಗುರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಖಂಡಿತ ಅಲ್ಲ. 1916ರಲ್ಲಿ ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಇವತ್ತು ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು, ಯಾವ ರೀತಿ ಕೈಗಾರಿಕೋದ್ಯಮಗಳು ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು, ಅದೇ ರೀತಿ ಇವತ್ತು ಈ ಒಂದು KSIDL ಕೂಡ. ಅದಿತ್ತು ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ, ಯಾರೋ ಪರಿಣಿತರು ಹೇಳಿದ್ರು ಅಂತೇಳಿ ಇವತ್ತು 6-6.5 ಕೋಟಿ ಇವತ್ತು ತಮನ್ನಾ ಬಾಟೆಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದರೂ ಬೇಕಲ್ಲ. ಹಾಗಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇವತ್ತು ಇವ್ರತ್ತೇನು ತಮನ್ನಾ ಬಾಟೆಗೆ ಇವತ್ತು 6.5 ಕೋಟಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೋಗಿದ್ದಾರೆ. ಇನ್ನು 1 ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ, 60 ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ. ನೀವು 6.5 ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ 60 ಕೋಟಿ ಲಾಭ ಬರಬೇಕು ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಮನಸೋ ಇಚ್ಛೆ ಇಂಥ ನಿರ್ಧಾರ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಬಾಟೆ ಅಂತ ಹೀರೋನ್ ತಗೊಬಂದವ್ರು ಬ್ರ್ಯಾಂಡ್ ಅಂಬಾಸಿಡರ್ ಇಂತ ಮಾಡ್ತಕ್ಕಂಥ ತೀರ್ಮಾನ, ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸ್ಬೇಕು ಇವರು.